ನೋಡಕತ್ತಿರಲ್ಲ ಇವಾಗ ಇಲ್ಲಿಂದ ನಾವು ಆ ಕೋಟೆಗೆ ಹೋಗಂಬ್ರಿ. ಅಲ್ಲಿದು ಒಂದು ಇತಿಹಾಸ ಐತೆ. ಆ ಕೋಟೆ ಏನು ಅದು ಎದಕ್ಕೆ ಯೂಸ್ ಮಾಡ್ತಿದ್ರು ಅಂತ ನಿಮ್ಗೆ ಹೇಳ್ತೀನಿ. ಬರ್ರಿ, ಇಲ್ಲಿ ಹೋಗಾಗ ಸ್ವಲ್ಪ ಹುಷಾರಾಗಿ ಹೋಗ್ರಿ. ಆ ಕಡೆ ಕಡ್ದಾಡ್ ದಾರಿ ಐತೆ, ಹುಷಾರಾಗಿ ಹೋಗ್ರಿ. ಆ ಕಡೆ ನೋಡ್ತಾ ಇರೋದು ಯಾವ ಥರ ಹಾಳಾಗೈತೆ ಅಂತ. ಮಳೆ ಬಂದು ಮಳೆಗೆ ಎಲ್ಲ ಬದ್ದು ನೀರು ಹರಿದು ಎಲ್ಲ ಕೋಟೆ ಬಿದ್ದೋಗೈತಿ. ಇಲ್ಲಿ ಹೋಗ್ಬೇಕಾದ್ರೆ ಹುಷಾರು ಹೋಗ್ರಿ. ಮಕ್ಕಳು ಮರಿ ಯಾರು ಕರ್ಕೊಂಬಂದಿದ್ರು ಅಂದ್ರೆ ಹುಷಾರು ಹೋಗ್ರಿ. ದಾರಿ ಸ್ವಲ್ಪ ಕಷ್ಟ ಐತೆ ಹೋಗಕ್ಕೆ. ಈ ಕೋಟೆ ಮೇಲ್ಗಡೆ ಹೋಗ್ಬೇಕಂದ್ರೆ ಇಲ್ಲೊಂದು ದ್ವಾರ ಐತೆ. ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು. ಈಗ ಯಾವ ಥರ ಹೋಗ್ಬೇಕಂತ ತೋರಿಸ್ತೀನಿ. ಈಗ ಆಲ್ರೆಡಿ ಬಿದ್ದೋಗ ಪರಿಸ್ಥಿತಿಗೆ ಬಂದೈತೆ. ಒಬ್ರು ಹಿಂಗೆ ಹೋದ್ರೆ ಎದುರು ಬರೋಕ್ಕಿಲ್ಲ. ಏನು ನೋಡು, ಇದೆಲ್ಲ ಕ್ರ್ಯಾಕ್ ಬಂದು ಬಿದ್ದೋಗೈತಿ. ಇಲ್ಲಿ ನೋಡ್ತಾ ಇರ್ಬೋದು, ಸಂಪೂರ್ಣ ಹಾಳಾಗಿ ಹೋಗೈತಿ. ಕೋಟೆ ಬಿದ್ದೈತೆ ಆಲ್ರೆಡಿ. ಉಳಿಸೋಕೆ ಆಗಲ್ಲ. ಯಾಕಂದರೆ ಆಲ್ರೆಡಿ ಇದನ್ನು ನಾವು ಆಲ್ರೆಡಿ ಒಂದು ಕಾರ್ಯ ಇದು ಮಾಡ್ಕೊಂಡು ಬಂದಿದ್ವಿ ಅಂದ್ರೆ ಉಳಿಸೋಬೋದಾಗಿತ್ತು. ಮಳೆ ಗಾಳಿಗೆ ಇಲ್ಲೆಲ್ಲ ಕಲ್ಲು ಮಣ್ಣು ಕುಸಿದು ಬಿದ್ದೋಗಿತ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡ್ರಿ ಯಾವ ಥರ ಐತಿ. ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ಇಲ್ಲಿ ಬರಬಾರ್ದಂತ ಹೇಳ್ಯಾರ. ಆಲ್ರೆಡಿ ಕೋಟೆ ಹತ್ತಬಾರ್ದು ಅಂತ ಹೇಳ್ಯಾರ. ನಾವು ವೀಡಿಯೋ ಮಾಡೋ ಸಲಗೆ ಹತ್ತಕತ್ತೀವಿ. ಯಾರು ಇಲ್ಲಿ ಬರಬೇಡ್ರಿ, ಯಾಕಂದ್ರೆ ಭಾಳ ಡೇಂಜರ್ ಐತಿ ಜಾಗ ಇದೆ. ನೋಡಕತ್ತೀರಿ, ಒಳಗೆ ಹೋಗ್ಬೇಡ್ರಿ. ಕೋಟೆ ನೋಡಿಕೆ ಹೊರಗೆ ಕೋಟೆ ನೋಡ್ಕೊಂಡು ಹೋಗ್ಬಿಡ್ರಿ. ಇಲ್ಲಿ ಬರೋ ಧೈರ್ಯ ಮಾಡಬೇಡ್ರಿ. ಯಾಕಂದ್ರೆ ಇಲ್ಲಿ ಕಾಲು ಜಾರೈತಿ ಏನಾಯ್ತು ಅಂದ್ರೆ ನಿಮ್ಮ ಪ್ರಾಣಕ್ಕೆ ಭಾಳ ತೊಂದರೆ ಇರುತ್ತೆ. ಬರೀ ಇವಾಗ ನಾವು ಒಳಗೆ ಹೋಗ್ರಿ ಹೆಂಗೈತೆ ಅಂತ ತೋರಿಸ್ನ. ಇಲ್ಲಿ ಎದಕ್ಕೆ ಮಾಡಿದ್ರಂದ್ರೆ ಇದು ವಾಚಿಂಗ್ ಟವರ್ ಇದ್ರೆ ಅಂದ್ರೆ ಯಾರೇ ಶತ್ರುಗಳು ಬಂದ್ರಂದ್ರೆ ಇಲ್ಲಿ ಮ್ಯಾನ್ ಇದ್ಕೊಂಡು ನೋಡಿ ಯುದ್ಧಕ್ಕೆ ರಣಕಾಳಿನ ಓದ್ತಾ ಇದ್ರು, ಅವರು ರೆಡಿ ಆಗ್ತಿದ್ರು. ಇದು ವಾಚಿಂಗ್ ಟವರ್ ಅಂತ. ಇಲ್ಲಿಂದ ಒಳಗೆ ಹೋಗಿ ಮೇಲ್ಗಡೆ ತೋರಿಸ್ತಾನೆ. ಮೇಲ್ಗಡೆ ಹತ್ತಕ್ಕೈತೆ, ಬಟ್ ಅದು ಏರಕ್ಕಾಗತ್ತಿಲ್ಲ. ನೋಡಂಬ್ರಿ ಯಾವ ಪರಿಸ್ಥಿತಿ ಐತೆ ಅಂತ ನೋಡಿ ತೋರಿಸ್ತಾನ. ಬರೀ ಇವಾಗ ಒಳಗೆ ಹೋಗಂಬ್ರಿ. ಬ್ಲಾಗ್ ಮಾಡ್ತಾ ಇದ್ದೇನಪ್ಪ. ಬಾ. ನಾನು ಶಿವ ಶಂಕರ್ ಚಾರ್ಜ್ ಖಾಲಿ ಆಗ್ಬಿಟ್ಟೈತಿ. ಈಗಲ್ಲ 2 ತಾಸು ಮಾಡಿಬಿಟ್ಟಿವಲ್ಲ, ಚಾರ್ಜ್ ಖಾಲಿ ಆಗ್ಬಿಡ್ತದೆ. ಮತ್ತೆ ವಾಯ್ಸ್ ಏನು ಬ್ರೇಕ್ ಆಗಲ್ಲ? ಇಲ್ಲ, ನಾನು ಅಡ್ಜಸ್ಟ್ ಮಾಡ್ತೀವಿ ಅಲ್ಲಿ. ಹಾಂ, ಮತ್ತೆ ಕೊಡ್ತೀವಿ. ಹಂಗೈತೆ. ನೋಡ್ತಾ ಇರೋ ಸ್ನೇಹಿತರೆ, ಇವಾಗ ಈ ದಾರಿ ಹಿಂಗೈತೆ ನೋಡ್ರಿ. ನೋಡ್ತಾ ಇದ್ರಲ್ಲ, ಇಲ್ಲಿನ ದಾರಿ ಐತೆ. ಹೆಂಗಂದ್ರೆ ಎಂಟ್ರೆನ್ಸ್ ಹೆಂಗಿತ್ತು ಅಂತ ಯೋಚನೆ ಮಾಡ್ರೆ ಹಿಂಗನು ದಾರಿ ಐತೆ, ಹಂಗನು ದಾರಿ ಐತೆ. ನೋಡ್ತಿರ್ಬೇಕು ಯಾವ ದಾರಿ ಅಂತ ಕನ್ಫರ್ಮ್ ಗೊತ್ತಿಲ್ಲ. ಹಿಂಗನು ದಾರಿ ಐತಿ, ಹಂಗನು ದಾರಿ ಐತೆ. ಯಾವ ಕಡೆ ಬರ್ಬೇಕಂದ್ರೆ ಕೋಟೆ ಇದ್ರಂದ್ರೆ ಕರೆಕ್ಟ್ ದಾರಿ ಗೊತ್ತಾಗ್ತದೆ ನಮ್ಗೆ. ಈಗ ಆಗವಲ್ದು. ಹಿಂಗೆ ಬರ್ಬೇಕಂತ ಗೊತ್ತಿಲ್ಲ, ಹಂಗೆ ಬರ್ಬೇಕಂತ ಗೊತ್ತಿಲ್ಲ. ಬರೀ ಇದು ತೋರಿಸ್ತೀನಿ ಯಾವ ಥರ ಐತಂತ. ನೋಡಕತ್ತಿರಲ್ಲ, ಇಲ್ಲಿ ಒಂದು ಕಮಾನ್ ಥರ ಐತೆ. ಇದು ಕೋಟೆಯ ಒಳಗಡೆ. ಇಲ್ಲಿಂದ ಸೈನಿಕರು ಒಬ್ರು ನಿಂತ್ಕೊಂಡು ಕೋಟೆನ ಒಳಗಡೆ ನೋಡ್ತಾ ಇದ್ರು. ಏನೆಲ್ಲ ಚಟುವಟಿಕೆ ನಡೀತೈತೆ ಅಲ್ಲಿ ಒಳಗೆ. ಮತ್ತು ಸೈನಿಕರು ಇಲ್ಲಿ ಕಾಯ್ಕೊಂಡು ನಿಂತ್ಕೊಂಡಿದ್ರು. ಹೊರಗಡೆ ಯಾರು ಬಂದ್ರೆ ಅಂದ್ರೆ ಇಲ್ಲಿಂದ ಸಿಗ್ನಲ್ ಕೊಡ್ತಿದ್ರು. ಹೊರಗಡೆಯಿಂದ ದಾಳಿಕೋರರು ಬಂದಾರ, ಒಂದು ರಣಕಾಳಿ ಹೋಗೋದ ಮುಖಾಂತರ ಸಿಗ್ನಲ್ ಕೊಟ್ಟಾಗ ಇಲ್ಲಿಂದ ಸೈನಿಕರು ಎಚ್ಚೆತ್ತುಕೊಂಡು ಯುದ್ಧಕ್ಕೆ ರೆಡಿ ಆಗ್ತಿದ್ರು. ಬರ್ರಿ ಇವಾಗ ಮ್ಯಾಗ ಹೋಗಂಬ್ರಿ. ಅಲ್ಲಿ ಒಂದು ನಿಮ್ಗೊಂದು ಹೇಳ್ತೀನಿ, ವಿಶೇಷವಾದ ಒಂದು ಮಾಹಿತಿ ಐತೆ, ತೋರಿಸ್ ನಿಮ್ಗೆ. ಇವಾಗ ಇಲ್ಲಿಂದ ಹತ್ತಬಾಡ್ರಿ, ಅಲ್ಲಿ ಹತ್ತಕ್ಕೆ ಮ್ಯಾಗ ಐತ್ರಿ. ಇಲ್ಲಿ ಹತ್ತಬಾಡ್ರಿ, ಭಾಳ ಡೇಂಜರ್ ಐತೆ. ನೋಡ್ತಾ ಇದ್ದಾರೆ ಸ್ನೇಹಿತರೆ, ನಾವು ಇಲ್ಲಿ ಜಲದುರ್ಗ ಕೋಟೆ ಮೇಲ್ಗಡೆ ಇದೀವಿ. ಇದು ವಾಚಿಂಗ್ ಟವರ್ ಅಂತ ಕರೀತಿದ್ರು ಅವಾಗ.
ಈ ವಾಚಿಂಗ್ ಟವರ್ ಅಂದ್ರೆ ಏನಂದ್ರ ಯಾವ್ದ ದೇಶದವರು ಮತ್ತೆ ವಿರುದ್ಧ ದಾಳಿಯವರು ಮಾಡಕ್ ಬಂದ್ರಂದ್ರ ಇಲ್ಲಿ ನಿಂತ್ಕೊಂಡು ಸೈನಿಕರು ವಾಚ್ ಮಾಡ್ತಾ ಇದ್ರು. ಇದು ಕೋಟೆನ ಸುತ್ತ ಕೋಟೆನ ಯಾವ ಕಡೆಯಿಂದಾನು ಸೈನಿಕರು ಬಂದ್ರಂದ್ರ ಇಲ್ಲಿಂದ ನೋಡಿ ರಣಕಾಳೆ ಊದ್ತಾ ಇದ್ರು. ರಣಕಾಳೆ ಅಂದ್ರೆ ಒಂದು ಸಿಗ್ನಲ್, ಅದು ಸಿಗ್ನಲ್ ಊದಿ ಇಲ್ಲಿರುವ ಸೈನಿಕರು ಎತ್ತೆಚ್ಚಿಕೊಂಡು ಯುದ್ಧಕ್ಕೆ ರೆಡಿ ಆಗ್ತಿದ್ರು. ನೋಡ್ತಾ ಇರ್ಬೋದು ಇಲ್ಲಿ ಕಾಮನ್ನಲ್ಲಿ ಇಲ್ಲಿ ವಾಚಿಂಗ್ ಟವರ್ ಅಂತ ಕರೀತಾರೆ. ಇಲ್ಲಿ ಒಳಗಡೆ ಹೋಗಕ್ಕೆ ಒಂದೈತೆ, ಆ ಕಡೆ ವಾಚಿಂಗ್ ಟವರ್ ಮೇಲ್ಗಡೆನ ಐತೆ. ನೋಡ್ತಾ ಇರ್ಬೋದು ಈ ಯಾವ ಥರ ಆಗೈತೆ ಅಂದ್ರೆ ಇದು ಆಲ್ರೆಡಿ ಒಳಗೆ ಬಂದೈತಿ. ಇದು ಇಲ್ಲಿ ಮ್ಯಾಗ ಏರ್ಬಾರ್ದು ಅಂತ ಹೇಳ್ಯಾರ, ಆದ್ರೂ ನಾವು ಬಂದೀವಿ ವಿಡಿಯೋ ಮಾಡೋ ಸಲುವಾಗಿ. ಆಲ್ಮೋಸ್ಟ್ ಅಲ್ಲಿ ಯಾರು ಬರಬೇಡ್ರಿ, ಭಾಳ ಬೀಳೋ ಪರಿಸ್ಥಿತಿ ಬಂದೈತೆ. ಯಾಕಂದ್ರೆ ಇದು ಹಳೆ ಕೋಟೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬರ್ರಿ ನೋಡ್ತಾ ಇರ್ಬೋದು ಇಲ್ಲಿಂದ ಒಂದು ವಿಡಿಯೋ ನೋಡ್ರಿ ಹೇಗೆ ಕಾಣಿಸುತ್ತೆ. ಇಲ್ಲಿಂದ ಒಂದು ಸುಂದರವಾದ ಒಂದು ನೋಟ ಕಾಣಿಸುತ್ತಾ. ಇಲ್ಲಿಂದ ಕೃಷ್ಣಾ ನದಿ ಹರಿಯುತ್ತೆ. ನೋಡ್ತಾ ಇದ್ರೆ ಇದು ಕೃಷ್ಣಾ ನದಿ ಎಡಭಾಗದಲ್ಲಿ ಅಂತ ಹೇಳಿದ್ನಲ್ಲ, ಇದೇ ಎಡಭಾಗದಲ್ಲಿ ಹರಿಯುವಂಥದ್ದು. ಆ ಕಡೆದು ಬಲಭಾಗದಲ್ಲಿ ಹರಿಯುತ್ತಾ. ನೋಡ್ತಾ ಇರ್ಬೋದು ಇಲ್ಲಿಂದ ಯಾವ ಥರ ಕಾಣುತ್ತಾ. ಯಾವ ಕಡೆಯಿಂದನೂ ಒಬ್ಬ ಅಂದ್ರೆ ವಿರೋಧಿಗಳು ಅಂತ ಹೇಳ್ಬೋದು, ಬೇರೆ ದೇಶದ ಬೇರೆ ಸಂಸ್ಥಾನದ ಒಂದು ಯುದ್ಧ ಮಾಡಕ್ ಬಂದ್ರ ಇಲ್ಲಿ ಯಾವ ಕಡೆಯಿಂದ ಬಂದ್ರು ಕಾಣಿಸ್ಬೇಕು. ಸುತ್ತ ಮೇಲ್ಗಡೆ ಟಾಪ್ಗೆ ಐತಿದೆ, ಯಾವ ಕಡೆ ಬಂದ್ರು ಕಾಣಿಸ್ಬೇಕು. ಅದಕ್ಕೋಸ್ಕರ ಇದು ವಾಚಿಂಗ್ ಟವರ್ ಮಾಡ್ಯಾರ. ಇಲ್ಲಿಂದ ಒಂದು ಸಣ್ಣ ಯಾವುದೇ ಒಂದು ಮನುಷ್ಯ ಕಾಣ್ಬೇಕಂದ್ರ ಅದೊಂದು ಕನ್ನಡಿ ಇರ್ತಿದ್ರು ಸ್ನೇಹಿತರೆ. ಅದು ಭೂತ ಕನ್ನಡಿ ಅಂತ ಕರೀತಿದ್ರು. ಜೂಮ್ ಮಾಡಿ ನೋಡ್ತಾರಲ್ಲ ಆ ತರ ನೋಡ್ಕಂತ ಕಾಯ್ಕೊಂತ ಕುಂದ್ರ ಪ್ಲೇಸ್ ಇದೆ. ಇವಾಗ ಮ್ಯಾಗ ಹೋಗಮ್ರಿ, ಮ್ಯಾಲೆ ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬರೀ ಯಾವ ತರ ಐತಿ ನೋಡ್ರಿ ಇದು ಏರದ. ನೋಡಕತ್ತಿರಲ್ಲಪ್ಪ, ಇವಾಗ ನಾವು ಕೋಟೆ ಮೇಲ್ಗಡೆ ನಿಮ್ಗೊಂದು ಸ್ಪೆಷಲ್ ಜಾಗ ತೋರಿಸ್ತೀನಿ ಅಂತ ಹೇಳಿದ್ನಿ. ವಾಚಿಂಗ್ ಟವರ್ ತೋರಿಸ್ನಲ್ಲ, ಅದೇ ವಾಚಿಂಗ್ ಟವರ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಈ ವಾಚಿಂಗ್ ಟವರ್ ಎದಕ್ಕೆ ಮಾಡಿದ್ರಂದ್ರೆ ಬೇರೆ ದೇಶದ ಇವು ಯಾರಂದ್ರೆ ಸೈನಿಕರಾಗ್ತಿ ಯಾರೋ ದುಷ್ಕರ್ಮಿಗಳು ಬಂದಾಗ ಇಲ್ಲಿಂದ ಕುತ್ಕೊಂಡು ವಾಚಿಂಗ್ ನೋಡ್ತಾ ಇದ್ರು. ಇಲ್ಲಿಂದ ಯಾವ ಕಡೆಯಿಂದ ಯುದ್ಧಗಳು ಮಾಡ್ಬೇಕು ಬರಾಕತ್ತಾರ, ಯಾವ ಕಡೆಯಿಂದ ವಿರೋಧಿಗಳು ಬರಾಕತ್ತಾರ ಅಂತ ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು. ಇಲ್ಲಿ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ವಾಚಿಂಗ್ ಟವರ್ ಹೆಂಗೆ ಮಾಡ್ತಿದ್ರು ಅಂದ್ರೆ ಯಾರಾದ್ರೂ ಅಕಸ್ಮಾತ್ ಯಾರಾದರೂ ಬೇರೆ ಸಂಸ್ಥಾನದ ಅಥವಾ ಬೇರೆ ದೇಶದವರು ಈ ದಾಳಿ ಮಾಡಕ್ಕೆ ಬಂದಾಗ ಒಂದು ಸಿಗ್ನಲ್ ಕೊಡ್ತಾ ಇದ್ರು. ಇಲ್ಲಿಂದ ಒಂದು ಸ್ಪಂಜ್ ಹಚ್ತಾ ಇದ್ರು. ಸ್ಪಂಜ್ ಅಂತ ಗೊತ್ತಾ ನಿಮಗೆ? ಒಂದು ಬೆಂಕಿಯಿಂದ ಒಂದು ಸ್ಪಂಜ್ ಹಚ್ತಾ ಇದ್ರು. ಇಲ್ಲಿ ಕೋಟೆಗೆ ಒಂದು ದಾಳಿ ಆಗೈತೆ ಅಂತ ಬೇರೆ ತಿಳಿಸ್ಬೇಕಲ್ಲ, ಯಾವುದು ಮುದುಗಲ್ ಕೋಟೆಗೆ ತೋರ್ಸೋಕೆ ಇಲ್ಲಿಂದ ಒಂದು ಸ್ಪಂಜ್ ಹಚ್ತಾ ಇದ್ರು. ಮುದುಗಲ್ ಕೋಟೆಗೆ ಸಿಗ್ನಲ್ ಕೊಡ್ತಾಯಿದ್ರು, ಇಲ್ಲಿ ದಾಳಿ ಆಗೈತೆ, ನಮಗೆ ಸಕ್ಷನ್ ನೀಡೋಕೆ ನಿಮ್ಮ ಅವಶ್ಯಕತೆ ಬೇಕಂತೇಳಿ ಇಲ್ಲಿಂದ ಸ್ಪಂದ ಹಚ್ಚಿದ್ರೆ ಮುದುಗಲ ಕೋಟೆ ಒಳಗೆ ಕಾಣಿಸುತ್ತದೆ. ಇಲ್ಲಿಂದ ಅವಾಗ ಇತಿಹಾಸಕಾರ ಹೇಳಿದಾರ, ಇವಾಗ ಗೊತ್ತಿಲ್ಲ, ಇಲ್ಲಿಂದ ಕಾಣಿಸಲ್ಲ. ಯಾಕಂದ್ರೆ ಇಲ್ಲಿಂದ ತುಂಬ ಮಂಜು ಕಾಣಕತ್ತೈತೆ, ಬಿಸಿಲೈತಲ್ಲ, ಏನು ಕಾಣಿಸಲ್ಲ. ಅವಾಗ ಕಾಣಿಸ್ತೈತಂತ, ಇವಾಗ ಕಾಣಿಸ್ತಾ ಇಲ್ಲ, ನಮ್ಮ ಕಣ್ಣಿಗೆ ಅಂತ ಕಂಡಿಲ್ಲ. ನೋಡ್ತಾ ಇರ್ಬೋದು ಮುದುಗಲ್ಲು ಈ ಸೈಡಲ್ಲಿ ಬರ್ತಾ ಇದ್ರ. ಇದು ಇಲ್ಲಿಯ ಒಂದು ವಿಶೇಷ ಅಂತ ಹೇಳ್ಬೋದು. ವಾಚಿಂಗ್ ಟವರ್ ಆಗಿ ಇದನ್ನು ಯೂಸ್ ಮಾಡ್ತಿದ್ರು. ಮೇನ್ ಈ ಕೋಟೆಗೆ ಮೇನ್ ಅಂತ ಹೇಳ್ಬೋದು ಇದೆ. ಈ ಕೋಟೆ ಇದು ಒಂದು ವಾಚಿಂಗ್ ಟವರೇ ಮೇನು. ನೋಡ್ತಾ ಇರ್ಬೋದು ಇಲ್ಲಿಂದ ನಿಂತ್ಕೊಂಡ್ರ ಇಡೀ ಈ ಮುದುಗಲ್ಲು ಕೋಟೆನ ನೋಡ್ತಾ ಇರ್ಬೋದು ನೀವು. ಇವಾಗ ಇಷ್ಟೆಲ್ಲ ಅವರು ಹೇಳಿದ್ರೆ ಮೊದಲಿನ ಕಾಲದಲ್ಲಿ ಇಷ್ಟೆಲ್ಲ ಬಿಟ್ಟು ಹೋಗಿದ್ದಾರೆ. ಅಲ್ಲಿ ನೋಡ್ಬೋದು, ಮುದುಗಲ್ ಕೋಟೆ ನೋಡ್ಬೋದು, ಅದು ನೋಡ್ಬೋದು, ಇದು ನೋಡ್ಬೋದು ಅಂತ ಹೇಳಿದ್ರು. ಬಟ್ ನಾವೆಲ್ಲ ನೋಡ್ತಾ ಇದ್ದೀವಿ. ಈಗ 1990ರಿಂದ ಏನು ಹುಟ್ಟಿ ಬೆಳೆದಿರ್ತಕ್ಕಂಥ ಜನಗಳು ಮುಂದಿನ ಯುವ ಪೀಳಿಗೆಗೆ ನಾವು ಏನು ಹಿಂದೆ ಮಾಡಿರ್ತಕ್ಕಂಥ ನೋಡ್ಬೇಕಾದಂಥ ಅವರು ಏನು ಉಳಿಸಿರಲ್ಲ. ನಾವು ಇವಾಗೇನು ಇವರು ರಮೇಶ್ ಅವರು ಏನು ಹೇಳಿದಾರಲ್ಲ, ಅದು ಸಮಯ ಕೆಡವಿ ಸರ್ವನಾಶ ಮಾಡಿ ಹೋಗ್ತಾ ಇದ್ದೀವಿ. ಇಂದ ಮಾಡರ್ನ್ ರೈತರ ಬಗ್ಗೆ ಹೇಳಿದವಾಗ ಗಿಡ ಮರಗಳು ಕಡದನಂತ ಹೇಳಿದ್ರು. ಕರೆಕ್ಟ್, ಓಕೆ, ಡನ್, ನಮ್ಮ ಉಪಯೋಗಕ್ಕೆ ನಾವು ಕೊಡದಿದ್ದೀವಿ, ಹೌದಾ? ಅದ್ರಂಗೆ ಇದನ್ನು ಏನು ಸರ್ವನಾಶ ಎಲ್ಲ ಮುಂದೆ ಹಿಂಗೈತೆ, ಹಿಂಗಿತ್ತ ಅಂತ ಹೇಳಕ್ಕನ ಏನು ಉಳಿಸಂಗಿಲ್ಲ. ಯಾರು ಎಲ್ಲ ಸರ್ವನಾಶ ಮಾಡ್ತಾರೆ ಅಷ್ಟೇ. ನಮ್ಮ ಹಿಂದೆ ಉಳಿದಿರ್ತಕ್ಕಂಥವ್ರು ನಾವು ನೋಡ್ಬೇಕಂತೇಳಿ ಇಷ್ಟೆಲ್ಲ ಉಳಿಸಿದ್ದಾರೆ. ಬಟ್ ನಾವು ಈಗಿರ್ತಕ್ಕಂಥವ್ರು ಏನು ಉಳಿಸಂಗಿಲ್ಲ ಮುಂದಿನ ಯುವ ಪೀಳಿಗೆಗೆ. ಥ್ಯಾಂಕ್ ಯು. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ಬಂದಿ ಖಾನೆಯಾಗಿ ಯೂಸ್ ಮಾಡ್ತಿದ್ರಲ್ಲ, ಅಲ್ಲಿ ಕೊಠಡಿಗಳು ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ, ಇದು ಕೊಠಡಿ.
ಕಾಣಿಸ್ತಾ ಇದೆಯಲ್ಲ, ಇದು ಕೊಠಡಿ ನೋಡ್ತಾ ಇರ್ಬೋದು. ಇಲ್ಲಿ ಮನೆಗಳಿದ್ವು. ಇಲ್ಲಿ ಕೊಠಡಿಗಳಲ್ಲಿ ಬಂದಿಖಾನೆಯಾಗಿ ಸೈನಿಕರ ಮತ್ತು ವಿರೋಧಿಗಳನ್ನು ಇಲ್ಲಿ ಇಡ್ತಾಯಿದ್ರು. ಆಮೇಲೆ ಶಿಕ್ಷೆ ಕೊಡ್ಬೇಕಾದ್ರೆ ಹೋಗಿ ಶಿಕ್ಷೆನ ಕೊಡ್ತಾಯಿದ್ರು. ನೋಡ್ತಾ ಇರ್ಬೋದು, ನಮ್ಮ ದೋಸ್ತ ಕಲ್ಲು ಎತ್ತಕತ್ತೇನ ನೋಡ್ರಿ. ಈಗ ಎತ್ತಿದ ನೋಡ್ತಾ ಇದ್ರೆ ಸ್ನೇಹಿತರೆ, ಇದೇ ವಾಚಿಂಗ್ ಟವರ್ ನೋಡ್ತಾ ಇದ್ರ. ಇದೇ ಹೇಳಿದ್ನಲ್ಲ ನಿಮ್ಗೆ ಯಾವ ಥರ ಕಟ್ಟಿದಾರ ಅಂತೇಳಿ. ಇದೇ ವಾಚಿಂಗ್ ಟವರ್. ಇಲ್ಲಿಂದ ಮುದ್ಗೋಲ್ ಕೋಟೆ ಕಾಣಿಸುತ್ತೆ ಅಂತ ಹೇಳಿದ್ವಲ್ಲ, ಅದೇ ವಾಚಿಂಗ್ ಟವರ್. ನಿಮ್ಮ ಅಲ್ಲಿ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲೇ. ನೋಡ್ತಾ ಇದ್ರಲ್ಲ, ಇಲ್ಲಿ ಎತ್ತಲೆ ಎತ್ತ ಆಯ್ತು ಫ್ರೆಂಡ್ಸ್, ಒಬ್ರು ಎತ್ತಿ ಮುಗಿಸಿರು ಫ್ರೆಂಡ್ಸ್. ಇವಾಗ ಎರಡನೇದ ನಮ್ದು ಒಂದು ಆನೆ ಇದೆ ನೋಡ್ರಿ. ನಮ್ಮ ಆನೆ ಹೆಂಗ್ ತಗೊಂಡ ಕಣ್ಮುಂದ್ ನೋಡಿದ ವಿಡಿಯೋದಾಗ ನೋಡಿದ. ನಾವು ಸಂಗಮೇಶ್ವರ ದೇವಸ್ಥಾನ ಮುಂದ್ಗಡೆ ಇದೀವಿ. ನಾವು ಜಲದುರ್ಗ ಕೋಟೆಯ ಸಂಗಮೇಶ್ವರ ದೇವಸ್ಥಾನದ ಮುಂದ್ಗಡೆ ಇದೀವಿ ನಾವು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಸಂಗಮೇಶ್ವರ ದೇವಸ್ಥಾನ. ಕೂಡಲ ಸಂಗಮ ನಾಥನ ಒಂದು ಏನ್ ಹೇಳ್ತಿರ್ಬೋದು, ಮೊದಲನೆಯ ಒಂದು ಸ್ಥಳನ ಅಂತ ಹೇಳ್ತಿರ್ಬೋದು. ಇಲ್ಲಿಂದಾನೇ ಕೂಡಲ ಸಂಗಮನಾಥ ಅಲ್ಲಿಗೆ ಹೋಗಿರ್ಬೋದು. ಸಂಗಮೇಶ್ವರ ಒಂದು ಮೊದಲನೆಯಾದ ಒಂದು ಗದ್ದಿಗೆ ಅಂತ ಹೇಳ್ತಿರ್ಬೋದು, ಏನಂತಾರೆ ಮತ್ತೆ ಪುಣ್ಯ ಸ್ಥಳ. ಆಮೇಲೆ ಇಲ್ಲಿಂದಾನೇ ಅಲ್ಲಿಗೆ ಹೋಗಿರ್ತಾರ. ನೋಡ್ತಾ ಇರ್ಬೋದು, ಇಲ್ಲಿ ಏನಂದ್ರ ಇದನ್ನೇ ಈ ದೇವಸ್ಥಾನ ಮುಂಭಾಗದಲ್ಲಿ ಏನೈತೆ ಅಂತ ಹೇಳ್ಸ್ಕೊಂಡು, ಇದು ಕಟ್ಟಡ ಯಾವ ರೀತಿ ಕಟ್ಟಿಸಿದಾರ ಅಂದ, ಮೊದಲನೇದಾಗಿ ಇಲ್ಲಿ ಒಂದು ಮುಸಲ್ಮಾನ್ ಅವರ ಒಂದು ಕಟ್ಟಡದಂತೆ ಕಾಣಿಸುತ್ತ. ನೋಡ್ತಾ ಇದ್ರ, ಮುಸಲ್ಮಾನ್ ಅವರ ಕಟ್ಟಡದಂತೆ ಕಾಣಿಸುತ್ತ. ಕಮಾನುಗಳು ಅಲ್ಲಿ ನೋಡ್ತಾ ಇರ್ಬೋದು. ಈಗ ಗೋಪುರಗಳನ್ನು ಕಾಣಿಸ್ತಾ ಇದಾವಲ್ಲ, ಇದು ಒಂದು ಮುಸಲ್ಮಾನ್ ಅಂತ ಕಟ್ಟಡ ಕಾಣಿಸ್ತಾ. ಒಳಗಡೆ ಹೋದ್ರೆ ಹಿಂದುವಿನ ದೇವರ ಇದೆ. ನೋಡ್ತಾ ಇರ್ಬೋದು ನೀವು. ಯಾಕಂದ್ರ ಅವಾಗ ಹಿಂದೂ ಮುಸ್ಲಿಂ ಬಾಂಧವ್ಯ ಹೇಗಿತ್ತು, ಮುಸ್ಲಿಂ ಆತಂತ ಹೇಳ್ತದ ಒಂದು ಕಟ್ಟಡ ಅಂತ ಹೇಳ್ಬೋದು. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಇತ್ತು ಅವಾಗ. ನೋಡ್ತಾ ಇದ್ರಲ್ಲ, ಆ ತರದಿಂದನೇ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಕಟ್ಟಡ ಅಂತ ಹೇಳ್ಬೋದು. ಯಾವ ಧರ್ಮ ಜಾತಿಯವರು, ಯಾವ ಧರ್ಮದವರು ಸಹ ಇಲ್ಲಿಗೆ ಬರಬಹುದು, ಈ ದೇವರ ದರ್ಶನ ಮಾಡಿಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಇದನ್ನ ಒಳಗಡೆ ಹೋಗಂಬ್ರಿ, ಆ ದೇವರ ದರ್ಶನ ನಿಮ್ಗೆ ಮಾಡಿಸ್ತೀನಿ. ಇವಾಗ ನಾವಿರೋದು ಸಂಗಮೇಶ್ವರ ದೇವಸ್ಥಾನದ ಒಳಗಡೆ. ನೋಡ್ತಾ ಇರೋದೇ, ಈ ಸಂಗಮೇಶ್ವರಿಗೆ ಆಕಾರ ಇಲ್ಲ, ಮುಂದೆ ಮೂರ್ತಿ ಇಲ್ಲ. ನೀವು ನೋಡ್ತಾ ಇದ್ದೀರಲ್ಲಪ್ಪ, ಇದೇ ಸಂಗಮನಾಥನ ಒಂದು ದೇವಾಲಯ. ಮತ್ತು ಇಲ್ಲಿಂದ ಕೂಡಲ ಸಂಗಮಕ್ಕೆ ಸಂಗಮನಾಥನು ಕೂಡಲ ಸಂಗಮಕ್ಕೆ ಹೋಗಿರ್ತಾರಲ್ರಿ. ಇದೇ ಒಂದು ಮೊದಲನೇ ಪುಣ್ಯ ಸ್ಥಾನ ಅಂತ ಹೇಳ್ತಿರ್ಬೋದು, ಮೊದಲನೆಯ ಒಂದು ಗದ್ದಿಗೆ ಅಂತ ಹೇಳ್ತಿರ್ಬೋದು. ಇದೇ ನೋಡ್ತಾ ಇರೋದೇ, ಇಲ್ಲಿ ಒಂದು ಟೈಲಿಸ್ ವ್ಯವಸ್ಥೆ ಮಾಡಿದ್ದಾರೆ. ಮೊದಲೆಲ್ಲ ಕಲ್ಲು ಇದ್ದು ಒಳಗಡೆ, ಇವಾಗ ಟೈಲಿಸ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ, ಇದೇ ಹಿಂದುವಿನ ದೇವಾಲಯ. ಮುಂದ್ಗಡೆ ಏನಿತ್ತಂದ್ರೆ ಒಂದು ಮುಸಲ್ಮಾನ್ ಟೈಪ್ದು ಕಟ್ಟಡ ಇದ್ರೆ, ಒಳಗೆ ಹಿಂದುವಿನ ದೇವಾಲಯ ಇರುತ್ತೆ. ನೋಡ್ತಾ ಇದ್ರೆ ಸಂಗಮನಾಥ ದೇವಸ್ಥಾನ ಇದೆ ನೋಡ್ರಿ ಎಲ್ರು. ನೋಡ್ತಾ ಇದ್ರೆ ಸ್ನೇಹಿತರೆ, ಇವಾಗ ಸಂಗಮೇಶ್ವರ ದೇವಸ್ಥಾನ ಮುಂದ್ಗಡೆ ಇದೀವಿ. ಸಂಗಮೇಶ್ವರ ದೇವಸ್ಥಾನದ
ಪಕ್ಕದಲ್ಲಿ ಒಂದು ಬಾವಿ ಇದೆ. ಆ ಬಾವಿ ಯಾವ್ದು ನಿರ್ಮಾಣ ಆಯ್ತು ಅಂತ ನಿಮ್ಗೆ ಹೇಳ್ತೀನಿ, ಬನ್ನಿ ತೋರಿಸ್ತೀನಿ ಆ ಬಾವಿ ಯಾವ್ದಂತ. ಇದ್ರಲ್ಲ ಸ್ನೇಹಿತರೆ, ಈ ಬಾವಿನ ಸಿಡಿಲಿನ ಬಾವಿ ಅಂತ ಕರೀತಾರ. ಯಾಕಂದ್ರ ಸಿಡಿಲು ಬಡದು ಈ ಬಾವಿ ನಿರ್ಮಾಣ ಆಗೈತೆ. ನೋಡ್ತಾ ಇರ್ಬೋದು, ಸಿಡಿಲಿಂದ ನಿರ್ಮಾಣವಾಗಿದ್ದ ಬಾವಿ ಅಂತ ಕರೀತಾರೆ ಇದನ್ನ. ಇದರ ವಿಶೇಷತೆ ಏನಪ್ಪಾ ಅಂದ್ರ, ಇದು ಹುಳಮಟ್ಟದ ನೀರು ಮತ್ತೆ ಹುಳಮಟ್ಟದ ಹೂವು ಅಂತ ಕರೀತಾರ. ಅದ್ರ ಒಂದು ವಿಶೇಷ ಅಂತ ಹೇಳ್ತಿರ್ಬೋದು. ಇಲ್ಲಿಂದ ಯಾವುದೇ ರೋಗ ರುಜಿನಗಳು ಇದ್ದರೂ ಸಹ ಈ ನೀರಿನ ತಗೊಂಡು ಹೋದ್ರ ಕಷ್ಟಗಳು ಮತ್ತೆ ಪರಿಹಾರ ಆಗ್ತಾವು, ರೋಗಗಳು ಮತ್ತೆ ಪರಿಹಾರ ಆಗ್ತಾವ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಬಾವಿನ ಮಾಳಿಂಗರಾಯವರು ಅವರ ದೇವರಾಗಿರುವ ಬೀರ್ಲಿಂಗ ಪೂಜೆಗೋಸ್ಕರ ಇಲ್ಲಿಂದ ನೀರು ತಗೊಂಡು ಹೋಗಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಬೀರ್ಲಿಂಗ ಅವರ ಪೂಜೆಗೋಸ್ಕರ ಮಾಳಿಂಗರಾಯನವರು ಈ ನೀರನ್ನು ತಗೊಂಡೋಗಿ ಪೂಜೆ ಮಾಡಿದಾರ ಅಂತ ಹೇಳ್ತಿರ್ಬೋದು. ನೋಡ್ತಾ ಇದ್ರಲ್ಲ, ಇದು ಸಿಡಿಲಿನ ಬಾವಿ. ಸಿಡಿಲಿಂದ ಬಡಿತಕ್ಕೆ ಇದು ಬಾವಿ ನಿರ್ಮಾಣ ಆಯ್ತು. ಯಾವ್ದು ಒಂದು ಬಾವಿನ ರೆಡಿ ಮಾಡಿ ಯಾರು ಬರೋದಿಲ್ಲ, ಯಾರ್ದನ್ನು ಇದನ್ನ ರೆಡಿ ಮಾಡಿಲ್ಲ. ಸಿಡಿಲಿನಿಂದ ಬರೋದು ಈ ಬಾವಿ ನಿರ್ಮಾಣ ಆಗಿದೆ. ನೋಡ್ತಾ ಇರ್ಬೋದು ಯಾವ ತರ ಒಳಗಡೆ ಇದೆ, ಸಹ ನೀರು ಇರುತ್ತೆ. ಇಲ್ಲಿ ಬರ್ತದೇ ಇಲ್ಲ, ತುಂಬಾ ಆಳವಾಗಿ ಐತೆ. ನೋಡು, ಯಾರು ಜಾಸ್ತಿ ಒಳಗಡೆ ಹೋಗ್ಬಿಡ್ರಿ, ಆಳ ಇರುತ್ತ ನೋಡಕ್ ಹೋಗ್ಬಿಡ್ರಿ. ನೋಡ್ತಾ ಇದ್ರಲ್ಲ, ಸಿಡಿಲಿಂದ ನಿರ್ಮಾಣವಾಗಿರೋ ಸಿಡಿಲಿನ ಬಾವಿ ಅಂತ ಕರೀತಾರ. ನೋಡ್ತಾ ಇದ್ರ, ಇದು ಈ ಬಾವಿಯ ಒಂದು ಪರಿಸ್ಥಿತಿ ಹೆಂಗೈತೆ ಅಂದ್ರ, ಸುತ್ತ ಗಿಡ ಎಲ್ಲ ಬೆಳೆದವು, ಇಳಿಯೋಕ್ ಆಗಲ್ಲ ಯಾರಿಂದ. ನೋಡ್ತಾ ಇದ್ರ, ಇಳಿಯುವಂತದ್ದು ಪರಿಸ್ಥಿತಿ ಇಲ್ಲ. ಯಾರು ಇಳಿಯೋ ಸಾಹಸನ ಮಾಡಕ್ ಹೋಗ್ಬೇಡ್ರಿ, ಇಲ್ಲಿ ಬಹಳ ಡೇಂಜರ್ ಐತೆ. ನೋಡ್ತಾ ಇದ್ರ, ಸಿಡಿಲಿನ ಬಾವಿ ಅಂತೇಳಿ ಪ್ರಸಿದ್ಧ ಆಗೈತೆ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇವಾಗ ನಾವು ಸಂಗಮೇಶ್ವರ ದೇವಸ್ಥಾನ ಮುಂದ್ಗಡೆ ಒಂದು ಶಾಸನ ಇದೆ ಸ್ನೇಹಿತರೆ. ನೋಡ್ತಾ ಇರಬಹುದು, 1111ನೇ ಒಂದು ಶಾಸನ, 1111ನೇ ಶಾಸನ ಅಂತ ಹೇಳ್ತಿರ್ಬೋದು. ಇದಕ್ಕ ನೋಡ್ತಾ, ಈ ಶಾಸನದನ್ನ ಯಾರಿಂದಲೂ ಓದಲು ಆಗಿಲ್ಲ. ಈ ಶಾಸನ ಯಾರಿಂದ ಓದಲು ಆಗಿಲ್ಲ, ಯಾರಿಗೂ ಅರ್ಥವಾಗದ ಶಾಸನ ಅಂತ ಹೇಳ್ತಾರೆ. ಇಲ್ಲಿವರೆಗೆ ಎಷ್ಟೋ ಜನ ಬಂದು, ಇತಿಹಾಸಕಾರರು ಬಂದು ಇದನ್ನ ಓದಕ್ಕ ಟ್ರೈ ಮಾಡಿದ್ರು ಯಾರಿಂದನೂ ಓದಕ್ಕೂ ಆಗಿಲ್ಲ. ನೋಡ್ತಾ ಇರಬಹುದು, 1111ನೇ ಶಾಸನ ಅಂತ ಹೇಳ್ತಿರ್ಬೋದು. 11ನೇ ವರ್ಷದಲ್ಲಿ ಇತ್ತು ಇದು ಶಾಸನ. ನೋಡ್ತಾ ಇರಬಹುದು, ಶ್ರೀ ಸಂಗಮೇಶ್ವರ ದೇವಸ್ಥಾನದ ಮುಂದ್ಗಡೆ ಇದೆ. ನೋಡ್ತಾ ಇದ್ರಲ್ಲ, ನೋಡ್ರಿ, ಇದು ಯಾರಿಂದ ಓದಕ್ ಆಗಿಲ್ಲ ಅಂತ ಈ ಶಾಸನ.